ಹಾಯ್ ಫ್ರೆಂಡ್ಸ್, ಇವತ್ತು ವಿಶೇಷ ಏನಂದ್ರೆ ನಮ್ಮ ತಂಗಿ ಬರ್ಡೇ ಇದ್ದ ರೀ. ಹಾಗಾಗಿ ನಮ್ಮ ಅಪ್ಪ ಅವ್ವ ಇವತ್ತು ಅವಳ ಬರ್ಡೇಗೆ ಹೊಂಟಾರಿ. ಅವ್ರು ಹೋಗ್ಬೇಕಾದ್ರೆ ನಮ್ಮ ಊರ ಮೇಗಿಂದ ಹೋಗ್ಬೇಕಾಗ್ತೈತೆ ರೀ. ಹಾಗಾಗಿ ನನ್ನ ಕೈಯಾರೆ ಆಕಿಗೆ ಕೇಕ್ ರೆಡಿ ಮಾಡಿಕೊಡ್ತೀನಿ ರೀ. ಬರ್ರಿ ನೋಡೋಣ ಹೆಂಗಾಗ್ತೈತೆ ಅಂತ ರೀ. ಇಂತೂ ಕೇಕ್ ರೆಡಿ ಐತ್ರಿ. ಈಗ ಇನ್ನು ಇದನ್ನು ತಗೊಂಡು ನಾನು ನನ್ನ ಮಗಳ ರೈಲ್ವೆ ಟೇಷನ್ಗೆ ನಡ್ಕೊತ ಹೋಗ್ತೀವ್ರಿ. ಈಗ ರೈಲ್ವೆ ಟೇಷನ್ 1 ಕಿಲೋಮೀಟ್ರ್ ಐತ್ರಿ. ಮತ್ತು ಟೈಮ್ನೂ ಆಗಿತ್ತನ್ನಂತಲೇ ಆಟೋದಿಂದ ಹೊರಟಿವ್ರಿ. ರೈಲ್ವೆ ಟೇಷನ್ಗೂ ಬಂದಾಯ್ತ್ರಿ. ಈಗ ಇನ್ನು ಯಾವ ಪ್ಲ್ಯಾಟ್ಫಾರ್ಮ್ದಾಗ ಐತಿ ಮತ್ತು ಇನ್ನೂ ಎಷ್ಟೊತ್ತಾಗ್ತೈತೆ ಅಂತ ಕೇಳಿದ್ದು ಅಲ್ಲಿ. ಅವ್ರು ಹೇಳಿದರು ಇನ್ನು 5 ನಿಮಿಷದಲ್ಲಿ ಬರ್ತೈತ್ರಿ. ಇನ್ನು ಫಸ್ಟ್ನೇ ಪ್ಲಾಟ್ಫಾರ್ಮ್ದಾಗ ಐತಂತ ಹೇಳಿದರು. ಹಾಗಾಗಿ ನಾವು ನಡ್ಕೊತ ಹೋಗಿ ಒಂದು ಸ್ವಲ್ಪ ಮುಂದ್ಗಡೆ ಹೋಗಿ ನಿಂತು ಅಷ್ಟರೊಳಗೆ ನಮ್ಮ ನಾದಿನಿಯವರು ಭೇಟಿಯಾದರು. ಅವರು ಬೆಂಗಳೂರಿಗೆ ಹೊಂಟಿದ್ರು. ಹಾಗಾಗಿ ಅವರು ಬಾಯ್ ಹೇಳಿ ಚೆನ್ನಮ್ಮ ಟ್ರೈನಿಗೆ ಅವರು ಹೋಗಿಬಿಟ್ರು. ನೆಕ್ಸ್ಟ್ ಅಂತೂ ಇಂತೂ ನಾವು ಕಾಯ್ತಿದ್ದ ಟ್ರೈನ್ ರೀ ಬಂದ ಬಿಟ್ಟಿತು. ಅವ್ರು ನನಗೆ ಆಲ್ರೆಡಿ ಹೇಳಿದರು 3ನೇ ಡಬ್ಬಿ ಒಳಗೆ ಕೂತಿದ್ದೀನಿ ಅಂತಂದು. ಹಾಗಾಗಿ ಸ್ವಲ್ಪ ಮುಂದ್ಗಡೆ ಹೋಗಿ ನಿಲ್ಲ ಅಂತಂದು ಹೇಳಿದರು. ನಾ ಫಸ್ಟ್ನೇ ಡಬ್ಬಿಗೆ ಬಂದು ನಿಂತ್ಬಿಟ್ಟಿನಿ ರೀ. ಹಾಗಾಗಿ ಮತ್ತೆ ರಿಟರ್ನಾಗಿ ಹೋಗ್ಬಿಟ್ನಿ. ಅಪ್ಪ ಎಲ್ಲಿದಾರಂತಂದು ಅದ ಹುಡ್ಕೋತ ಮುಂದೆ ಹೋದ್ರೆ ಕೆಳಗಡೆ ಇಳಿದು ಬಂದವರು ಕೈ ಮಾಡಿದರು.
ಹೋಗಿ ಅವ್ರಿಗೆ ಭೇಟಿಯಾಗಿ ಕೇಕ್ ಅವ್ರ ಕೈಗೆ ಮುಟ್ಸಿಬಿಟ್ಟು ಅವರು ನನಗೆ ಬರುವಾಗ ಅಲ್ಲಿಂದ ಬುತ್ತಿ ತೊಗೊಂಬಂದಿದ್ರು. ಅದಷ್ಟು ನನ್ನ ಕೈಯಾಗ ಕೊಟ್ಟು ಏರಿದ್ರು. ಅಲ್ಲೇ ಅವ್ವ ಅದನ್ನು ಕೂತಿದ್ರು, ಅವರು ಕರೆದ್ರು. ರಶ್ ಇತ್ತನದ್ಲೆ ಎದ್ದು ಬರೋಕ್ಕಾಗ್ತಿರ್ಲಿಲ್ಲ ಅವ್ರಿಗೆ. ಹಂಗೆ ಎದ್ದು ಬಂದು ನನ್ನ ಮಗಳಿಗೆ ಟಾಟಾ ಮಾಡಿದ್ರು ಅವರು. ಅಪ್ಪ ನಾನು ರೀಲ್ಸ್ ತೋರಿಸ್ತಿದ್ರಂತಾರೆ, ಹಾಗಾಗಿ ಇವ್ರನ್ನ ನೋಡಿದ್ದೀನಂತಂದು ಹೇಳಿದ್ರಂತಾರೆ ನಮ್ಮ ಊರವ್ರು. ಹಾಗಾಗಿ ನಾನು ಅವ್ರಿಗೆ ಮಾತಾಡ್ಸೀನಿ ರೀ. ಅವರು ಅಂದ್ರೆ ಇವ್ರ ಪರಿಚಯ ಇದ್ದಾರಂತಂದು ಹೇಳಿದ್ರು ಅವರು. ಹಾಗಾಗಿ ನಾನು ನೋಡಿ ನೆಕ್ಸ್ಟ್ ಅವರು ಎಲ್ಲ ಭೇಟಿಯಾಗಿ ಏನೋ ಒಂದು ರೀತಿ ಅಪ್ಪ ಅಮ್ಮ ನೋಡಂತಲೇ ಎಮೋಷ್ನಲ್ ಆದಂಗೆ ಆಗ್ತಿತ್ತು. ಅವನು ಹೇಳಿದಳು ರೀ, ಬುತ್ತಿ ಕಟ್ಟಿಟ್ಟೈತಿ, ಎಲ್ಲ ವ್ಯವಸ್ಥಿತ ನೋಡಿ ನೀನು ನಿನ್ನ ಗಂಡ ಮಕ್ಕಳು ಎಲ್ಲರೂ ತಿನ್ನಿರಿ ಅಂತಂದು ಹೇಳಿರು. ಅವಾಗ ಎಷ್ಟು ಚಿಂತೆ ಅಲ್ರಿ, ಅವ ಬರುವಾಗ ಒಂಥರ ಖಾಲಿ ಬರೋಂಗಿಲ್ಲ. ಮತ್ತು ಅದು ಕೊಟ್ಟು ಅವ್ರು ಹೇಳಿ ಹೋದರು. ಏನೋ ಒಂದು ರೀತಿ ಎಮೋಷ್ನಲ್ ಆಗ್ತಿತ್ತು ಹೋಗುವಾಗ. ಅಂತೂ ಟ್ರೈನ್ ಬಿಟ್ಟಿತ್ತು. ಬಾಯ್ ಹೇಳಿನ್ರಿ ಇವತ್ತು. ಹಾಗಾಗಿ ಇವತ್ತು ಇಷ್ಟೇ ರೀ ಲಾಗ್. ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ.